UGC ಅವರು ಹೊಸ ಒಂದು ಮಾರ್ಗಸೂಚಿಗಳನ್ನ ಡಿಸ್ಕ್ರಿಮಿನೇಷನ್ ಅಂಡ್ ಈಕ್ವಾಲಿಟಿ ಇನ್ ದ ಹೈಯರ್ ಎಜುಕೇಶನ್ ಇನ್ಸ್ಟಿಟ್ಯೂಷನ್ಸ್ ಅಂತಕ್ಕಂಥ ವಿಚಾರದಲ್ಲಿ ಏನು ಮಾರ್ಗಸೂಚಿಗಳನ್ನ ತಂದಿದ್ರು ಆ ಒಂದು ವಿಚಾರವಾಗಿ ದೇಶದಲ್ಲಿ ಬಹಳಷ್ಟು ಕಡೆ ಹಲವಾರು ಸಂಘಟನೆಗಳು ಪ್ರತಿಭಟನೆಯನ್ನ ಮಾಡಿದ್ರು ಮತ್ತು ಸರ್ವೋಚ್ಚ ನ್ಯಾಯಾಲಯದ ಮುಂದೆ ಹೋಗಿರ್ತಕ್ಕಂಥದಕ್ಕೆ ಇವತ್ತು ಅವರು ತಡೆಯನ್ನ ಕೊಟ್ಟಿದ್ದಾರೆ. ಮುಂದಿನ ಒಂದು ತಾರೀಖನ್ನ ಅವರು ನಿಗದಿ ಮಾಡಿದ್ದಾರೆ. ಮುಂದೆ ಅದ್ರ ಬಗ್ಗೆ ಮತ್ತೊಮ್ಮೆ ಅದನ್ನ ತೆಗೆದುಕೊಳ್ತಕ್ಕಂಥದ್ದು ಇದು ಬಹುಶಃ ಒಂದು ಆತುರವಾಗಿ ತೆಗೆದುಕೊಂಡಿರ್ತಕ್ಕಂಥ ಒಂದು ತೀರ್ಮಾನ ಅಂತ ನಾನು ಹೇಳಿಕ್ ಬಯಸ್ತೇನೆ. ಕಾರಣ ಏನು, ತೆಲಂಗಾಣ ರಾಜ್ಯದಲ್ಲಿ ಹೈದರಾಬಾದಲ್ಲಿ ನಡೆದಂತಹ ರೋಹಿತ್ ವೇಮುಲ ಅವರ ಘಟನೆಯನ್ನ ಇಟ್ಕೊಂಡು ಮಾನ್ಯ ನಮ್ಮ ಲೋಕಸಭೆಯ ವಿರೋಧ ಪಕ್ಷದ ನಾಯಕರಾಗಿರ್ತಕ್ಕಂಥ ರಾಹುಲ್ ಗಾಂಧಿ ಅವರು ಉನ್ನತ ಶಿಕ್ಷಣ ಸಂಸ್ಥೆಗಳಲ್ಲಿ ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ ಮತ್ತು ಹಿಂದುಳಿದವರಿಗೆ ರಕ್ಷಣೆ ಕೊಡಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ಅವರು ಬಹಳಷ್ಟು ಚರ್ಚೆಗಳನ್ನ ಮಾಡಿ ನಾವು ಕೂಡ ಆ ನಿಟ್ಟಿನಲ್ಲಿ ಒಂದು ಕಾಯ್ದೆಯನ್ನ ತರಬೇಕು ಅಂತಕ್ಕಂಥ ಒಂದು ಪ್ರಯತ್ನ ನಾವು ಸಂಬಂಧಪಟ್ಟ ಹಲವಾರು ಜೊತೆ ಬಹಳಷ್ಟು ವಿಸ್ತೃತವಾಗಿ ಚರ್ಚೆಗಳನ್ನ ಮಾಡಿದ್ದೇವೆ. ಇದು ಒಂದು ವರ್ಗದ ಜನರ ಒಂದು ಆತ್ಮಸ್ಥೈರ್ಯವನ್ನ ಹೆಚ್ಚು ಮಾಡುವಂತದ್ರ ಜೊತೆಗೆ ಉನ್ನತ ಶಿಕ್ಷಣ ಸಂಸ್ಥೆಗಳಲ್ಲಿ ಅವ್ರಿಗೆ ಆಗ್ತಾ ಇರ್ತಕ್ಕಂಥ ತೊಂದರೆಗಳನ್ನ ರಕ್ಷಣೆ ಮಾಡೋದ್ರ ಜೊತೆಗೆ ಬೇರೆ ಇತರೆ ವರ್ಗದ ಜನರ ಒಂದು ಜನರಿಗೆ ತೊಂದರೆ ಆಗದ ರೀತಿಯಲ್ಲಿ ಅಲ್ಲಿ ಒಂದು ಉತ್ತಮ ವಾತಾವರಣ ಸೃಷ್ಟಿ ಮಾಡಬೇಕು ಅಂತಕ್ಕಂಥ ಉದ್ದೇಶದಲ್ಲಿ ನಾವು ಹಲವಾರು ಚರ್ಚೆಗಳನ್ನ ಮಾಡಿ ಆ ಕಾಯ್ದೆಗೆ ಅಂತಿಮ ರೂಪವನ್ನ ಕೊಡ್ತಕ್ಕಂಥ ಒಂದು ಪ್ರಯತ್ನ ಮಾಡ್ತಾ ಇದ್ದೀವಿ. ಇದ್ರ ಮಧ್ಯೆ UGC ಅವರು ನಾವು ಇದಕ್ಕೆ ಮುಂಚಿತವಾಗಿ ಇದೇನೋ ನಾವೊಂದು ಮಾರ್ಗಸೂಚಿಗಳನ್ನ ತರ್ತೀವಿ ಅಂತಕ್ಕಂಥ ಒಂದು ಆತುರದ ನಿರ್ಧಾರವನ್ನ ಮಾಡಿದಕ್ಕೆ ಬಹುಶಃ ಇವತ್ತು ಸುಪ್ರೀಂ ಕೋರ್ಟ್ ಅವರು ಅದಕ್ಕೆ ತಡೆಯಾಜ್ಞೆಯನ್ನ ನೀಡಿದ್ದಾರೆ. ನೋಡೋಣ ಸುಪ್ರೀಂ ಕೋರ್ಟ್ ಅವರು ಏನು ಅವರು ಅದನ್ನಲ್ಲಿ ಗಮನಿಸಿದ್ದಾರೆ, ಯಾವ ಅಂಶಗಳ ಬಗ್ಗೆ ಅವರು ಏನು ಅಭಿಪ್ರಾಯವನ್ನ ವ್ಯಕ್ತಪಡಿಸ್ತಾರೆ. ಖಂಡಿತ ಇದು ನಾವು ಏನು ರೋಹಿತ್ ವೇಮುಲ ಅವರ ಒಂದು ಹೆಸರಿನಲ್ಲಿ ತರ್ತಾ ಇರತಕ್ಕಂಥ ಒಂದು ಕಾಯ್ದೆಯಲ್ಲಿ ಬಹುಶಃ ನಾವು ಕೂಡ ಬೇರೆ ಇನ್ನು ಇತರೆ ವರ್ಗದವರಿಗೆ ತೊಂದರೆ ಆಗದ ರೀತಿಯಲ್ಲಿ ಈ ವರ್ಗಗಳಿಗೆ ಯಾವ ರೀತಿ ರಕ್ಷಣೆ ಕೊಡಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ಕ್ರಮ ವಹಿಸಲಿಕ್ಕೆ ಬಹುಶಃ ಇದೊಂದು ಅವಕಾಶ ಇವತ್ತು ಲಭಿಸಿದೆ.